ನನ್ನ ಹೆಸರು ನಂದಿತಾ GS. 10ನೇ ತರಗತಿ, ಶ್ರೀ ರುದ್ರೇಶ್ವರ ಪ್ರೌಢಶಾಲೆ, ಪಾಂಡೋಮಟ್ಟಿ, ಗೊಪ್ಪೇನಹಳ್ಳಿ. ಸಾರ್ವಜನಿಕರ ಇಲಾಖೆ ಉಪನಿರ್ದೇಶಕರ ಕಚೇರಿ, ದಾವಣಗೆರೆ ಇವರ ವತಿಯಿಂದ ಬಿಡುಗಡೆಯಾಗಿರುವ SSLCಯ ಹೊಸ ಮಾದರಿ ಪ್ರಶ್ನೆ ಪತ್ರಿಕೆಯ ಸ್ವರೂಪ 5. ಪದ್ಯ ಭಾಗ 3. ಹಲಗಲಿ ಬೇಡರು ಹಾಗೂ ವ್ಯಾಕರಣಾಂಶ. ಪ್ರಶ್ನೆ ಸಂಖ್ಯೆ 1. ಹಲಗಲಿ ಬಂಟರ ಕದನ. ವೀರರಸ ಪ್ರಧಾನವಾದ. ಆಯ್ಕೆ 1 ಕತೆ, ಆಯ್ಕೆ 2 ಗಾದೆ, ಆಯ್ಕೆ 3 ಒಗಟು, ಆಯ್ಕೆ 4 ಲಾವಣಿ. ಸರಿಯಾದ ಉತ್ತರ ಆಯ್ಕೆ 4 ಲಾವಣಿ. ಪ್ರಶ್ನೆ ಸಂಖ್ಯೆ 2. ಹಲಗಲಿಯು ಈಗ ಈ ಜಿಲ್ಲೆಗೆ ಸೇರಿದೆ. ಆಯ್ಕೆ 1 ಬಾಗಲಕೋಟೆ, ಆಯ್ಕೆ 2 ಕಲಾದಗಿ, ಆಯ್ಕೆ 3 ಮುಧೋಳ, ಆಯ್ಕೆ 4 ಹೆಬಲಕ. ಸರಿಯಾದ ಉತ್ತರ ಆಯ್ಕೆ 1 ಬಾಗಲಕೋಟೆ. ಪ್ರಶ್ನೆ ಸಂಖ್ಯೆ 3. ಕುಂಪಣಿ ಸರ್ಕಾರ ಜಾರಿಗೆ ತಂದ ಶಾಸನ. ಆಯ್ಕೆ 1 ಯುದ್ಧ ಶಾಸನ, ಆಯ್ಕೆ 2 ನಿಶಸ್ತ್ರೀಕರಣ, ಆಯ್ಕೆ 3 ಹಲ್ಮಿಡಿ ಶಾಸನ, ಆಯ್ಕೆ 4 ಬಾದಾಮಿ ಶಾಸನ. ಸರಿಯಾದ ಉತ್ತರ ಆಯ್ಕೆ 2 ನಿಶಸ್ತ್ರೀಕರಣ. ಪ್ರಶ್ನೆ ಸಂಖ್ಯೆ 4. ನಿಶಸ್ತ್ರೀಕರಣ ಕಾಯ್ದೆಯಡಿಯಲ್ಲಿ ಕುಂಪಣಿ ಸರ್ಕಾರ ಕಳುಹಿಸಿದ ಹುಕುಮು. ಆಯ್ಕೆ 1 ಬ್ರಿಟಿಷರಿಗೆ ಶರಣಾಗಿ, ಆಯ್ಕೆ 2 ಸಹಾಯಕ ಸೈನ್ಯ ಪದ್ಧತಿ ರದ್ದು ಮಾಡಿ, ಆಯ್ಕೆ 3 ಜೋರ ಮಾಡಿ ಕಸಿದುಕೊಳ್ಳಿರಿ ಹತಾರ, ಆಯ್ಕೆ 4 ಹಲಗಲಿ ಬೇಡರಿಗೆ ಹತಾರಗಳನ್ನು ಕೊಡಿ. ಸರಿಯಾದ ಉತ್ತರ ಆಯ್ಕೆ 3 ಜೋರ ಮಾಡಿ ಕಸಿದುಕೊಳ್ಳಿರಿ ಹತಾರ. ಪ್ರಶ್ನೆ ಸಂಖ್ಯೆ 5. ಹತಾರ ಪದದ ಅರ್ಥವಿದು. ಆಯ್ಕೆ 1 ಹತ್ತಾರು, ಆಯ್ಕೆ 2 ಹತ್ತಿರ, ಆಯ್ಕೆ 3 ಆಯುಧ, ಆಯ್ಕೆ 4 ಯುದ್ಧ. ಸರಿಯಾದ ಉತ್ತರ ಆಯ್ಕೆ 3 ಆಯುಧ. ಪ್ರಶ್ನೆ ಸಂಖ್ಯೆ 6. ವೀರತನ ಮತ್ತು ಸಾಹಸವನ್ನು ವರ್ಣಿಸುವುದರಿಂದ ಲಾವಣಿಗಳನ್ನು ಹೀಗೆನ್ನುವರು. ಆಯ್ಕೆ 1 ಭಾವಗೀತೆಗಳು, ಆಯ್ಕೆ 2 ಜನಪದ ಗೀತೆಗಳು, ಆಯ್ಕೆ 3 ವೀರಗೀತೆಗಳು, ಆಯ್ಕೆ 4 ವಿರಹ ಗೀತೆಗಳು. ಸರಿಯಾದ ಉತ್ತರ ಆಯ್ಕೆ 3 ವೀರಗೀತೆಗಳು. ಪ್ರಶ್ನೆ ಸಂಖ್ಯೆ 7. ಹಲಗಲಿಯ ಬೇಡರು ಒಂದೆಡೆ ಸೇರಿ ಒಳಗಿಂದೊಳಗೆ ಕೊಟ್ಟ ಮಾತು. ಆಯ್ಕೆ 1 ಶಸ್ತ್ರಾಸ್ತ್ರಗಳೊಂದಿಗೆ ಶರಣಾಗುವುದು, ಆಯ್ಕೆ 2 ಊರು ಬಿಟ್ಟು ಹೋಗುವುದು, ಆಯ್ಕೆ 3 ಬ್ರಿಟಿಷರ ವಿರುದ್ಧ ಹೋರಾಟ ಮಾಡುವುದು, ಆಯ್ಕೆ 4 ಶಸ್ತ್ರಾಸ್ತ್ರಗಳನ್ನು ಬಚ್ಚಿಡುವುದು. ಸರಿಯಾದ ಉತ್ತರ ಆಯ್ಕೆ 3 ಬ್ರಿಟಿಷರ ವಿರುದ್ಧ ಹೋರಾಟ ಮಾಡುವುದು. ಪ್ರಶ್ನೆ ಸಂಖ್ಯೆ 8. ಇಸವಾಸ ಪದದ ಗ್ರಾಂಥಿಕ ರೂಪ. ಆಯ್ಕೆ 1 ವಿಶೇಷ, ಆಯ್ಕೆ 2 ವಿಶ್ವಾಸ, ಆಯ್ಕೆ 3 ವಿಷಾದ, ಆಯ್ಕೆ 4 ವಿಷಾದ. ಸರಿಯಾದ ಉತ್ತರ ಆಯ್ಕೆ 2 ವಿಶ್ವಾಸ. ಪ್ರಶ್ನೆ ಸಂಖ್ಯೆ 9. ಅಗಸಿ ಪದದ ಅರ್ಥವಿದು. ಆಯ್ಕೆ 1 ಅಗಸ, ಆಯ್ಕೆ 2 ಆಕಾಶ, ಆಯ್ಕೆ 3 ಹೆಬ್ಬಾಗಿಲು, ಆಯ್ಕೆ 4 ಆಷಾಢ. ಸರಿಯಾದ ಉತ್ತರ ಆಯ್ಕೆ 3 ಹೆಬ್ಬಾಗಿಲು. ಪ್ರಶ್ನೆ ಸಂಖ್ಯೆ 10. ಹಲಗಲಿ ಪದದ ತತ್ಸಮ ರೂಪ. ಆಯ್ಕೆ 1 ಕೋಡು, ಆಯ್ಕೆ 2 ಕುಠಾರ, ಆಯ್ಕೆ 3 ಕೋಡಗ, ಆಯ್ಕೆ 4 ಕೋಣ. ಸರಿಯಾದ ಉತ್ತರ ಆಯ್ಕೆ 2 ಕುಠಾರ. ಪ್ರಶ್ನೆ ಸಂಖ್ಯೆ 11. ಹಲಗಲಿ ಗ್ರಾಮವು ಹಿಂದೆ ಈ ಸಂಸ್ಥಾನಕ್ಕೆ ಸೇರಿತ್ತು. ಆಯ್ಕೆ 1 ಮುಳಬಾಗಿಲು, ಆಯ್ಕೆ 2 ಮುಧೋಳ, ಆಯ್ಕೆ 3 ಮಂಗಳೂರು, ಆಯ್ಕೆ 4 ಮೈಸೂರು. ಸರಿಯಾದ ಉತ್ತರ ಆಯ್ಕೆ 2 ಮುಧೋಳ. ಪ್ರಶ್ನೆ ಸಂಖ್ಯೆ 12. ಹಲಗಲಿ ಬೇಡರು ಲಾವಣಿಯಲ್ಲಿ ಲಾವಣಿಕಾರನ ಅಂಕಿತ. ಪ್ರಶ್ನೆ ಸಂಖ್ಯೆ 12. ಹಲಗಲಿ ಬೇಡರು ಲಾವಣಿಯಲ್ಲಿ ಲಾವಣಿಕಾರನ ಅಂಕಿತ. ಆಯ್ಕೆ 1 ಹನುಮಾನ್,
ಆಯ್ಕೆ 2 ರಾಮ, ಆಯ್ಕೆ 3 ಕಲ್ಮೇಶ, ಆಯ್ಕೆ 4 ಲಕ್ಷ್ಮೀಶ. ಸರಿಯಾದ ಉತ್ತರ ಆಯ್ಕೆ 3 ಕಲ್ಮೇಶ. ಪ್ರಶ್ನೆ ಸಂಖ್ಯೆ 13. ಹಲಗಲಿಯ 4 ಪ್ರಮುಖರು. ಆಯ್ಕೆ 1 ರಾಮ, ಬಾಲ, ಹನುಮ, ಜಡಗ. ಆಯ್ಕೆ 2 ರಾಮ, ಲಕ್ಷ್ಮಣ, ಭರತ, ಹನುಮ. ಆಯ್ಕೆ 3 ರಾಮ, ಭೀಮ, ಸೋಮ, ಹನುಮ. ಆಯ್ಕೆ 4 ರಾಮ, ಹನುಮ, ಬಾಲ, ಭೀಮ. ಸರಿಯಾದ ಉತ್ತರ ಆಯ್ಕೆ 1 ರಾಮ, ಬಾಲ, ಹನುಮ, ಜಡಗ. ಪ್ರಶ್ನೆ ಸಂಖ್ಯೆ 14. ಹಲಗಲಿ ಗ್ರಾಮವು ಗುರುತು ಉಳಿಯದಂತೆ ಆದುದು ಈ ಕಾರಣಕ್ಕೆ. ಆಯ್ಕೆ 1 ಹಲಗಲಿಯ ಬೇಡರು ಗ್ರಾಮ ತೊರೆದಿದ್ದಕ್ಕೆ. ಆಯ್ಕೆ 2 ಹಲಗಲಿ ಬೇಡರು ತಮ್ಮ ಗ್ರಾಮಕ್ಕೆ ಬೆಂಕಿ ಹಚ್ಚಿದ್ದರಿಂದ. ಆಯ್ಕೆ 3 ನದಿಯ ಪ್ರವಾಹದಿಂದ. ಆಯ್ಕೆ 4 ಹಲಗಲಿಯ ಮೇಲೆ ಬ್ರಿಟಿಷ್ ಸರ್ಕಾರದ ದಂಡು ದಾಳಿ ಮಾಡಿ ಬೆಂಕಿ ಹಚ್ಚಿದ್ದರಿಂದ. ಸರಿಯಾದ ಉತ್ತರ ಆಯ್ಕೆ 4 ಹಲಗಲಿಯ ಮೇಲೆ ಬ್ರಿಟಿಷ್ ಸರ್ಕಾರದ ದಂಡು ದಾಳಿ ಮಾಡಿ ಬೆಂಕಿ ಹಚ್ಚಿದ್ದರಿಂದ. ಪ್ರಶ್ನೆ ಸಂಖ್ಯೆ 15. ಹಲಗಲಿ ಲಾವಣಿಗೆ ಕಾರಣವಾದ ಘಟನೆ. ಆಯ್ಕೆ 1 ಹಲಗಲಿ ಬೇಡರು ಊರು ತೊರೆದ ಘಟನೆ. ಆಯ್ಕೆ 2 ಹಲಗಲಿ ಬಂಟರ ಹತಾರ ಕದನ. ಆಯ್ಕೆ 3 ಹಲಗಲಿ ಗ್ರಾಮ ರೋಗಕ್ಕೆ ತುತ್ತಾದ ಘಟನೆ. ಆಯ್ಕೆ 4 ಹಲಗಲಿಗೆ ನದಿ ಪ್ರವಾಹದಿಂದ ಉಂಟಾದ ಘಟನೆ. ಸರಿಯಾದ ಉತ್ತರ ಆಯ್ಕೆ 2 ಹಲಗಲಿ ಬಂಟರ ಹತಾರ ಕದನ. ಪ್ರಶ್ನೆ ಸಂಖ್ಯೆ 16. ಅಗಸಿಗೆ ಬಂದು ಬೇಡರಿಗೆ ಬುದ್ಧಿ ಮಾತು ಹೇಳಿದವರು. ಆಯ್ಕೆ 1 ಕಾರ ಸಾಹೇಬ. ಆಯ್ಕೆ 2 ಹೆಬಲಕ್ ಸಾಹೇಬ. ಆಯ್ಕೆ 3 ಕಾರಕೂನ. ಆಯ್ಕೆ 4 ಜವಾನ. ಸರಿಯಾದ ಉತ್ತರ ಆಯ್ಕೆ 2 ಹೆಬಲಕ್ ಸಾಹೇಬ. ಪ್ರಶ್ನೆ ಸಂಖ್ಯೆ 17. ಲಾವಣಿಗಳನ್ನು ಈ ಕಾರಣಕ್ಕೆ ವೀರಗೀತೆಗಳು ಎನ್ನಲಾಗಿದೆ. ಆಯ್ಕೆ 1 ವೀರತನ ಸಾಹಸವನ್ನು ವರ್ಣಿಸುವುದರಿಂದ. ಆಯ್ಕೆ 2 ಸ್ನೇಹ ಭಾವವನ್ನು ವರ್ಣಿಸುವುದರಿಂದ. ಆಯ್ಕೆ 3 ದ್ವೇಷ ಭಾವವನ್ನು ವರ್ಣಿಸುವುದರಿಂದ. ಆಯ್ಕೆ 4 ಶತ್ರುಗಳನ್ನು ಕೊಂದುದರಿಂದ. ಸರಿಯಾದ ಉತ್ತರ ಆಯ್ಕೆ 1 ವೀರತನ ಸಾಹಸಗಳನ್ನು ವರ್ಣಿಸುವುದರಿಂದ. ಪ್ರಶ್ನೆ ಸಂಖ್ಯೆ 18. ಹಲಗಲಿ ಬೇಡರು ಕೊಂದ ಬ್ರಿಟಿಷ್ ಅಧಿಕಾರಿ. ಆಯ್ಕೆ 1 ಕಾರ ಸಾಹೇಬ. ಆಯ್ಕೆ 2 ದಿವಾನ ಸಾಹೇಬ. ಆಯ್ಕೆ 3 ತೊಗಲಕ್ ಸಾಹೇಬ. ಆಯ್ಕೆ 4 ಹೆಬಲಕ್ ಸಾಹೇಬ. ಸರಿಯಾದ ಉತ್ತರ ಆಯ್ಕೆ 4 ಹೆಬಲಕ್ ಸಾಹೇಬ. ಪ್ರಶ್ನೆ ಸಂಖ್ಯೆ 19. ಕುರ್ತಕೋಟಿ ಕಲ್ಮೇಶನ ದಯದಿಂದ ಆಡಿದೆನ್ನ ಜನಕ. ಈ ಮಾತನ್ನು ಹೇಳಿದವರು. ಆಯ್ಕೆ 1 ನೇಕಾರ. ಆಯ್ಕೆ 2 ಲಾವಣಿಕಾರ. ಆಯ್ಕೆ 3 ಕತೆಗಾರ. ಆಯ್ಕೆ 4 ಕಾದಂಬರಿಕಾರ. ಸರಿಯಾದ ಉತ್ತರ ಆಯ್ಕೆ 2 ಲಾವಣಿಕಾರ. ಪ್ರಶ್ನೆ ಸಂಖ್ಯೆ 20. ಒಳಗಿನ ಮಂದಿ ಗುಂಡು ಹೊಡೆದರೂ ಮುಂಗಾರಿ ಸಿಡಿಲ ಸಿಡಿದಂಗ. ಇಲ್ಲಿರುವ ಅಲಂಕಾರ. ಆಯ್ಕೆ 1 ಶಬ್ದಾಲಂಕಾರ. ಆಯ್ಕೆ 2 ರೂಪಕಾಲಂಕಾರ. ಆಯ್ಕೆ 3 ಉಪಮಾಲಂಕಾರ. ಆಯ್ಕೆ 4 ದೃಷ್ಟಾಂತಲಂಕಾರ. ಸರಿಯಾದ ಉತ್ತರ ಆಯ್ಕೆ 3 ಉಪಮಾಲಂಕಾರ. ಪ್ರಶ್ನೆ ಸಂಖ್ಯೆ 21. ಸಿಡಿಲು ಸಿಡಿದಂಗ ಗುಂಡು ಸುರಿದಾವ. ಈ ವಾಕ್ಯದಲ್ಲಿರುವ ಉಪಮೇಯ ಪದ. ಆಯ್ಕೆ 1 ಸಿಡಿದಾಂಗ. ಆಯ್ಕೆ 2 ಸಿಡಿಲು. ಆಯ್ಕೆ 3 ಗುಂಡು. ಆಯ್ಕೆ 4 ಸುರಿದಾವ. ಸರಿಯಾದ ಉತ್ತರ ಆಯ್ಕೆ 3 ಗುಂಡು. ಪ್ರಶ್ನೆ ಸಂಖ್ಯೆ 22. ಮುಂಗೈ ಪದವು ಈ ಸಮಾಸಕ್ಕೆ ಉದಾಹರಣೆ. ಆಯ್ಕೆ 1 ತತ್ಪುರುಷ. ಆಯ್ಕೆ 2 ಕ್ರಿಯಾ. ಆಯ್ಕೆ 3 ಕರ್ಮಧಾರೆಯ. ಆಯ್ಕೆ 4 ಅಂಶಿ. ಸರಿಯಾದ ಉತ್ತರ ಆಯ್ಕೆ 4 ಅಂಶಿ. ಪ್ರಶ್ನೆ ಸಂಖ್ಯೆ 23. ಸಕ್ಕಾರಿ ಪದದ ಗ್ರಾಂಥಿಕ ರೂಪ. ಆಯ್ಕೆ 1 ಶರ್ಕರ. ಆಯ್ಕೆ 2 ಸರ್ಕಾರಿ. ಆಯ್ಕೆ 3 ಸಕ್ಕರೆ. ಆಯ್ಕೆ 4 ಅಕ್ಕರೆ.
ಸರಿಯಾದ ಉತ್ತರ ಆಯ್ಕೆ 3 ಸಕ್ಕರೆ. ಪ್ರಶ್ನೆ ಸಂಖ್ಯೆ 24. ಶಿಷ್ಟ ಸಾಹಿತ್ಯಕ್ಕೆ ಮೂಲ ಪ್ರೇರಣೆ. ಆಯ್ಕೆ 1 ದಲಿತ ಸಾಹಿತ್ಯ, ಆಯ್ಕೆ 2 ನವೋದಯ ಸಾಹಿತ್ಯ, ಆಯ್ಕೆ 3 ಬಂಡಾಯ ಸಾಹಿತ್ಯ, ಆಯ್ಕೆ 4 ಜನಪದ ಸಾಹಿತ್ಯ. ಸರಿಯಾದ ಉತ್ತರ ಆಯ್ಕೆ 4 ಜನಪದ ಸಾಹಿತ್ಯ. ಪ್ರಶ್ನೆ ಸಂಖ್ಯೆ 25. ಹನುಮ ಭೀಮ ರಾಮ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ಆಯ್ಕೆ 1 ತತ್ಪುರುಷ ಸಮಾಸ, ಆಯ್ಕೆ 2 ಕರ್ಮಧಾರೆಯ ಸಮಾಸ, ಆಯ್ಕೆ 3 ದ್ವಂದ್ವ ಸಮಾಸ, ಆಯ್ಕೆ 4 ಗಮಕ ಸಮಾಸ. ಸರಿಯಾದ ಉತ್ತರ ಆಯ್ಕೆ 3 ದ್ವಂದ್ವ ಸಮಾಸ. ಪ್ರಶ್ನೆ ಸಂಖ್ಯೆ 26. ಅಂಕಿತ ನಾಮವಲ್ಲದ ಪದವಿದು. ಪ್ರಶ್ನೆ ಸಂಖ್ಯೆ 26. ಅಂಕಿತ ನಾಮವಲ್ಲದ ಪದವಿದು. ಆಯ್ಕೆ 1 ಹನುಮ, ಆಯ್ಕೆ 2 ರಾಮ, ಆಯ್ಕೆ 3 ಜಡಗ, ಆಯ್ಕೆ 4 ಹುಡುಗ. ಸರಿಯಾದ ಉತ್ತರ ಆಯ್ಕೆ 4 ಹುಡುಗ. ಪ್ರಶ್ನೆ ಸಂಖ್ಯೆ 27. ಪೂಜಾರಿ ಪದವು ಈ ನಾಮಪದಕ್ಕೆ ಉದಾಹರಣೆ. ಆಯ್ಕೆ 1 ಅಂಕಿತನಾಮ, ಆಯ್ಕೆ 2 ರೂಢನಾಮ, ಆಯ್ಕೆ 3 ಸರ್ವನಾಮ, ಆಯ್ಕೆ 4 ಅನ್ವರ್ಥನಾಮ. ಸರಿಯಾದ ಉತ್ತರ ಆಯ್ಕೆ 4 ಅನ್ವರ್ಥನಾಮ. ಪ್ರಶ್ನೆ ಸಂಖ್ಯೆ 28. ಕಲ್ಮೇಶನ ಪದದಲ್ಲಿರುವ ವಿಭಕ್ತಿಯ ಕಾರಕಾರ್ಥವಿದು. ಆಯ್ಕೆ 1 ಕರ್ತೃ, ಆಯ್ಕೆ 2 ಸಂಪ್ರದಾನ, ಆಯ್ಕೆ 3 ಅಪಾದಾನ, ಆಯ್ಕೆ 4 ಸಂಬಂಧ. ಸರಿಯಾದ ಉತ್ತರ ಆಯ್ಕೆ 4 ಸಂಬಂಧ. ಪ್ರಶ್ನೆ ಸಂಖ್ಯೆ 29. ಲಾವಣಿಕಾರನ ಪ್ರಕಾರ ಇವರು ಸಿಟ್ಟಿನ ಮಂದಿ. ಆಯ್ಕೆ 1 ಹಲಗಲಿ ಬಂಟರು, ಆಯ್ಕೆ 2 ಬ್ರಿಟಿಷರು, ಆಯ್ಕೆ 3 ಸಿಪಾಯಿಗಳು, ಆಯ್ಕೆ 4 ಕಾರಕೂನರು. ಸರಿಯಾದ ಉತ್ತರ ಆಯ್ಕೆ 1 ಹಲಗಲಿ ಬಂಟರು. ಪ್ರಶ್ನೆ ಸಂಖ್ಯೆ 30. ಹಲಗಲಿ ಬೇಡರು ಲಾವಣಿ ಸಂಪಾದಕರು. ಆಯ್ಕೆ 1 ಹಲಸಂಗಿ ಸಹೋದರರು, ಆಯ್ಕೆ 2 BS ಗದ್ದಗಿ ಮಠ, ಆಯ್ಕೆ 3 ನಾಲ್ವಡಿ ಕೃಷ್ಣರಾಜ ಒಡೆಯರು, ಆಯ್ಕೆ 4 DS ಜಯಪ್ಪ ಗೌಡ. ಸರಿಯಾದ ಉತ್ತರ ಆಯ್ಕೆ 2 BS ಗದ್ದಗಿ ಮಠ. ಪ್ರಶ್ನೆ ಸಂಖ್ಯೆ 31. ಮೋಸ ಮಾಡಿ ನಮ್ಮ ದೇಶ ಗೆದ್ದಿತಾರೋ ಮುಂದ ನಮಗಾಗೋರ. ಜಡಗನ ಈ ಮಾತಿನಂತೆ ಮೋಸ ಮಾಡುವವರು ಇವರು. ಆಯ್ಕೆ 1 ಹಲಗಲಿಯ ಜನ, ಆಯ್ಕೆ 2 ಭಾರತೀಯರು, ಆಯ್ಕೆ 3 ಬ್ರಿಟಿಷರು, ಆಯ್ಕೆ 4 ಪ್ರಜೆಗಳು. ಸರಿಯಾದ ಉತ್ತರ ಆಯ್ಕೆ 3 ಬ್ರಿಟಿಷರು. ಪ್ರಶ್ನೆ ಸಂಖ್ಯೆ 32. ಚಟೆಕಾರರು ಎಂದರೆ ಇವರು. ಆಯ್ಕೆ 1 ಆಂಗ್ಲೋ ಇಂಡಿಯನ್, ಆಯ್ಕೆ 2 ಚಾಡಿ ಹೇಳುವವರು, ಆಯ್ಕೆ 3 ಚಾಟಿ ಬೀಸುವವರು, ಆಯ್ಕೆ 4 ಸ್ಥಳೀಯರು. ಸರಿಯಾದ ಉತ್ತರ ಆಯ್ಕೆ 1 ಆಂಗ್ಲೋ ಇಂಡಿಯನ್. ಪ್ರಶ್ನೆ ಸಂಖ್ಯೆ 33. ಕೊಡುತ್ತೀವಿ ಕಬುಲ ಹೇಳಿರಿ ಮಾತ ಹೋಗಬ್ಯಾಡಿರಿ ಸತ್ತ ಎಂದು ಅಗಸಿಗೆ ಬಂದು ಬುದ್ಧಿ ಮಾತು ಹೇಳಿದವರು. ಪ್ರಶ್ನೆ ಸಂಖ್ಯೆ 33. ಕೊಡುತ್ತೀವಿ ಕಬುಲ ಕೇಳಿರಿ ಮಾತ ಹೋಗಬ್ಯಾಡಿರಿ ಸತ್ತ ಎಂದು ಅಗಸಿಗೆ ಬಂದು ಬುದ್ಧಿ ಮಾತು ಹೇಳಿದವರು. ಆಯ್ಕೆ 1 ಚಟಕಾರರು, ಆಯ್ಕೆ 2 ಹೆಬಲಕ್ ಸಾಹೇಬ್, ಆಯ್ಕೆ 3 ಕಾರಾ ಸಾಹೇಬ, ಆಯ್ಕೆ 4 ಕಾರಕೂನ. ಸರಿಯಾದ ಉತ್ತರ ಆಯ್ಕೆ 2 ಹೆಬಲಕ್ ಸಾಹೇಬ್. ಪ್ರಶ್ನೆ ಸಂಖ್ಯೆ 34. ಚಟೆಕಾರರು ಚೌಕಿ ಮಾಡುತ್ತಾ ಹೇಳದೆ ಎಲ್ಲಿಗೆ ನಡೆದರು. ಆಯ್ಕೆ 1 ಮನೆ ಕಡೆಗೆ, ಆಯ್ಕೆ 2 ಯುದ್ಧ ಭೂಮಿಯ ಕಡೆಗೆ, ಆಯ್ಕೆ 3 ಗುಡ್ಡದ ಕಡೆಗೆ, ಆಯ್ಕೆ 4 ಹೊಲದ ಕಡೆಗೆ. ಸರಿಯಾದ ಉತ್ತರ ಆಯ್ಕೆ 3 ಗುಡ್ಡದ ಕಡೆಗೆ. ಪ್ರಶ್ನೆ ಸಂಖ್ಯೆ 35. ಹಲಗಲಿ ಬೇಡರು ಲಾವಣಿಯನ್ನು ಡಾಕ್ಟರ್ BS ಗದ್ದಗಿ ಮಠ ಅವರ ಈ ಕೃತಿಯಿಂದ ಆಯ್ದು ಸಂಪಾದಿಸಲಾಗಿದೆ. ಆಯ್ಕೆ 1 ಕರ್ನಾಟಕ ಜನಪದ ಗೀತೆಗಳು, ಆಯ್ಕೆ 2 ಕನ್ನಡ ಜನಪದ ಗೀತೆಗಳು,
ಆಯ್ಕೆ 3 ಗ್ರಾಮೀಣ ಜನಪದ ಗೀತೆಗಳು. ಆಯ್ಕೆ 4 ಅಪೂರ್ವ ಜನಪದ ಗೀತೆಗಳು. ಸರಿಯಾದ ಉತ್ತರ ಆಯ್ಕೆ 2 ಕನ್ನಡ ಜನಪದ ಗೀತೆಗಳು. ಪ್ರಶ್ನೆ ಸಂಖ್ಯೆ 36. ಭರಪುರ ಪದದ ಸಮಾನಾರ್ಥಕ ಪದ. ಆಯ್ಕೆ 1 ಪ್ರವಾಹ, ಆಯ್ಕೆ 2 ಭರವಸೆ, ಆಯ್ಕೆ 3 ಬರಗಾಲ, ಆಯ್ಕೆ 4 ಅನಾವೃಷ್ಟಿ. ಸರಿಯಾದ ಉತ್ತರ ಆಯ್ಕೆ 1 ಬರಗಾಲ. ಪ್ರಶ್ನೆ ಸಂಖ್ಯೆ 37. ದಮ್ಮಡಿ, ದಮಡಿ, ದಮ್ಮು, ದಿನಾರ, ಗದ್ಯಾಣ ಇವು ಈ ಭಾಷೆಯ ಪದಗಳಾಗಿವೆ. ಆಯ್ಕೆ 1 ಗ್ರೀಕ್ ಮತ್ತು ರೋಮನ್, ಆಯ್ಕೆ 2 ಪಾರ್ಸಿ, ಆಯ್ಕೆ 3 ಅರಬ್ಬಿ, ಆಯ್ಕೆ 4 ಪೋರ್ಚುಗೀಸ್. ಸರಿಯಾದ ಉತ್ತರ ಆಯ್ಕೆ 1 ಗ್ರೀಕ್ ಮತ್ತು ರೋಮನ್. ಪ್ರಶ್ನೆ ಸಂಖ್ಯೆ 38. ಅರ್ಜಿ, ಕಚೇರಿ, ಕಾರ್ಖಾನೆ, ಸಲಾಮು, ದರ್ಬಾರು, ಕುರ್ಚಿ, ಕಾಗದ, ಹುಕುಮು ಇವು ಈ ಭಾಷೆಯ ಪದಗಳಾಗಿವೆ. ಆಯ್ಕೆ 1 ಗ್ರೀಕ್ ಮತ್ತು ರೋಮನ್, ಆಯ್ಕೆ 2 ಪಾರ್ಸಿ, ಆಯ್ಕೆ 3 ಹಿಂದೂಸ್ತಾನಿ, ಆಯ್ಕೆ 4 ಪೋರ್ಚುಗೀಸ್. ಸರಿಯಾದ ಉತ್ತರ ಆಯ್ಕೆ 3 ಹಿಂದೂಸ್ತಾನಿ. ಪ್ರಶ್ನೆ ಸಂಖ್ಯೆ 39. ಕಳುವ್ಯಾರೆ ಪದದ ಗ್ರಾಂಥಿಕ ರೂಪ. ಆಯ್ಕೆ 1 ಕಳುಸವರೆ, ಆಯ್ಕೆ 2 ಕಳಿಸಿದ್ದಾರೆ, ಆಯ್ಕೆ 3 ಕಳುಹಿಸಿದ್ದಾರೆ, ಆಯ್ಕೆ 4 ಕಳುಹಿಸವರೆ. ಸರಿಯಾದ ಉತ್ತರ ಆಯ್ಕೆ 3 ಕಳುಹಿಸಿದ್ದಾರೆ. ಪ್ರಶ್ನೆ ಸಂಖ್ಯೆ 40. ಟಾರ ಪದದ ಅರ್ಥವಿದು. ಆಯ್ಕೆ 1 ಡಾಂಬಾರು, ಆಯ್ಕೆ 2 ಹೊಡೆದಾಟ, ಆಯ್ಕೆ 3 ನಾಶ, ಆಯ್ಕೆ 4 ಆದೇಶ. ಸರಿಯಾದ ಉತ್ತರ ಆಯ್ಕೆ 3 ನಾಶ. ಧನ್ಯವಾದಗಳು.